ಅಮ್ಮೋರೆ ಹ ಅದು ರಾತ್ರಿ ಕರೆಂಟ್ ಹೋಗಿತ್ತಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು. ನೆಲದ ಮೇಲೆ ಮಲಗಿದ್ದೆ, ಹಂಗೆ ನಿದ್ರೆ ಮಾಡ್ಬಿಟ್ಟಿದೀನಿ. ಓ ಹೌದಾ, ಸರಿ ಅಮ್ಮೋರೆ, ಕಾಫಿ ತಗೊಳ್ಳಿ. ಅಲ್ಲಿಡು. ಆ ಔಷಧಿನ ಅತ್ತೆಗೆ ಯಾಕೆ ಕೊಡ್ತಾ ಇದ್ದಾರೆ? ಅದ್ರ ಪರಿಣಾಮ ಏನು ಅಂತ ಗೊತ್ತಿದ್ದು ಕೊಡ್ತಿದಾರಾ, ಅಥವಾ ಯಾರೋ ಡಾಕ್ಟರ್ ಕೊಟ್ರು ಅಂತ ಅತ್ತೆಗೆ ಇಂಜೆಕ್ಷನ್ ಹಾಕ್ತಾ ಇದ್ದಾರಾ? ಇಷ್ಟಕ್ಕೂ ಡಾಕ್ಟರ್ ಯಾಕೆ ಆ ಥರದ ಔಷಧಿನ ಕೊಡ್ತಾರೆ? ಅಲ್ಲಿಗೆ ಅತ್ತೆನ ಒಂದು ಗತಿ ಮಾಡಬೇಕು ಅಂತಾನೆ ಇಂಜೆಕ್ಷನ್ ಹಾಕ್ತಿದ್ದಾರಾ? ಇಲ್ಲ ಇಲ್ಲ, ಹಾಗೆಲ್ಲ ಇರಲ್ಲ. ಅತ್ತೆ ಏನು ಅವ್ರ ಶತ್ರುನಾ? ಈ ಇಂಜೆಕ್ಷನ್ ಹಿಂದೆ ಬೇರೆ ಏನೋ ರಹಸ್ಯ ಇದೆ. ಏನು ಅಂತ ಹೇಗೆ ತಿಳ್ಕೊಳ್ಳೋದು? ಬೆಚ್ಚ ಬೀಳುವಂತ ಯೋಚನೆ ಏನ್ ಮೇಡಮ್ ಅವ್ರಿಗೆ? ಜೀವ, ಅದು ಅತ್ತೆ. ಅಮ್ಮಗೇನಾಯ್ತು? ಹುಷಾರಾಗಿದ್ದಾರೆ ತಾನೆ? ರಿಚು, ಏನಾದ್ರು ಮುಚ್ಚಲಕ್ಕೆ ಹೋಗ್ಬೇಡ, ದಯವಿಟ್ಟು ಹೇಳು. ಅವ್ರಿಗೇನೋ ಪ್ರಾಬ್ಲಮ್ ಇದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಾನು ನೋಡಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಾನು ಚಿಕ್ಕಮ್ಮ ಇಲ್ಲ ಚಿಕ್ಕಪ್ಪನ ಕರಿತೀನಿ. ಜೀವ 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 ಕೂಲ್. ಅತ್ತೆಗೇನು ಆಗಿಲ್ಲ, ಅವ್ರು ಆರಾಮಾಗೇ ಇದ್ದಾರೆ. ಅತ್ತೆ ಅಂತ ಒಂದು ಮಾತು ಹೇಳಿದ ತಕ್ಷಣನೇ ಇವ್ರು ಈ ಪಾಟಿ ಎಮೋಷ್ನಲ್ ಆಗ್ತಾರೆ, ಭಯ ಪಡ್ತಾರೆ ಅಂದ್ರೆ ಇನ್ನು ಇಂಜೆಕ್ಷನ್ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ಬೊಬ್ರನ್ನು ಹುಡ್ಕೊಂಡು ಹೋಗಿ ಸಾಯಿಸ್ಬಿಡ್ತಾರೆ. ಬೇಡ, ಸದ್ಯಕ್ಕೆ ಹೇಳೋದು ಬೇಡ. ರಚ್ಚು, ಮತ್ತೇನು ಯೋಚನೆ ಮಾಡ್ತಾ ಇದೀಯ? ನನ್ನ ಸಮಾಧಾನಕ್ಕೋಸ್ಕರ ಅಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳಿಲ್ಲ ತಾನೆ? ಅವ್ರು ನಿಜಕ್ಕೂ ಆರಾಮಾಗೇ ಇದ್ದಾರೆ. ಅನುಮಾನ ಇದ್ರೆ ನೀವೇ ಬನ್ನಿ, ಮಾತಾಡ್ಬೋದು. ನಾನಾ? ಬೆಳಗ್ಗೆನೆ ಹೇಳಿದ್ನಲ್ಲ ನಿಮಗೆ, ಇವತ್ತು ಅವ್ರ ಹತ್ರ ಮಾತಾಡಿಸ್ತೀನಿ ನಿಮ್ಗೆ ಅಂತ. ಹೌದು, ಆದ್ರೆ ಅಮ್ಮನ ನೋಡಿದ್ರೆ ರಚ್ಚು ಹೆದರಿಕೆ ಆಗ್ತಿದೆ ನನಗೆ. ನಾನು ಹೇಳ್ದ ಹಾಗೆ ಕೇಳಿದ್ರೆ ಅಮ್ಮ ನಿಮ್ಮನ್ನ ಏನು ಅನ್ನಲ್ಲ. ಅಮ್ಮ ನನ್ನ ಜೊತೆ ಮಾತಾಡ್ತಾರೆ ಅನ್ನೋದಾದ್ರೆ ನೀನ್ ಹೇಳಿದ್ರು ಕೇಳ್ತೀನಿ. ಒಂದ್ ನಿಮಿಷ. ಏಯ್, ಯಾಕೋ ಬೇಕು ಬೇಕು ಅಂತ ಬ್ರೇಕ್ ಹಾಕ್ತೀಯಾ? ಇಲ್ಲ ಗಿಣಿ, ಈ ಸಿನಿಮಾ ಟ್ರಿಕ್ ಎಲ್ಲ ನನ್ನ ಹತ್ರ ಯೂಸ್ ಮಾಡ್ಬೇಡ. ಅದ್ಯಾವ್ದು ನನ್ನ ಹತ್ರ ವರ್ಕೌಟ್ ಆಗಲ್ಲ. ಇವಳೇನ್ ದೊಡ್ಡ ಬ್ಯೂಟಿ ಕ್ವೀನು, ಟ್ರಿಕ್ಸ್ ಎಲ್ಲ ವರ್ಕೌಟ್ ಮಾಡ್ಬೇಕಂತೆ. ಏಯ್, ಅಪ್ಪ ಅಮ್ಮ ಊಟ ಹಾಕ್ತಾರೋ ಇಲ್ವೋ ಅನ್ನತ್ರ ಇದೆ ನಿನ್ ಬಾಡಿ, ಅದ್ರಲ್ಲಿ ಬಿಲ್ಡಪ್ ಬೇರೆ ಅಮ್ಮನಿದು. ಇದನ್ನ 0 ಸೈಜ್ ಅಂತ ಕಣೋ ಕಪಿ. ನಿನ್ ತರ 0 ಸೈಜ್ ಬ್ರೈನ್ ಇದ್ದವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು. ಇಷ್ಟಕ್ಕೂ ನೀನೇನು 6 ಪ್ಯಾಕ್ ಬಾಡಿ ಇರೋ ತರ ಮಾತಾಡ್ತಿದ್ಯಲ್ಲ. ಆಗಾಗ ಕನ್ನಡಿಲ್ ಮುಖ ನೋಡ್ಕೊಳೋ ಅಭ್ಯಾಸ ಸ್ವಲ್ಪ ಇರ್ಲಿ. ಆ ಕಪಿಗಳೇ ನಿನ್ಗಿನ ಸ್ಮಾರ್ಟ್ ಆಗಿರ್ತವೆ. ನಾನ್ ಕಪಿ ಆದ್ರೆ ನಿನ್ ಲೇಡಿ ಕಪಿ. ಏಯ್, ಜಾಸ್ತಿ ಮಾತಾಡ್ಬೇಡ. ಏನೇ ಮಾಡ್ತೀಯಾ? ತಲೆನ ಹೊಡೆದಾಕ್ಬಿಡ್ತೀನಿ. ನಮ್ಮ ಅಕ್ಕ ಹೇಳಿದ್ಲು ಅಂತ ನಿನ್ ಜೊತೆ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಅತ್ತಿಗೆ ಹೇಳಿದ್ದಕ್ಕೆ ನಿನ್ ಕರ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಓ ಗಾಡ್, ಇವನ್ ಜೊತೆ ಬಂದು ದೊಡ್ಡ ತಪ್ಪು ಮಾಡ್ದೆ. ನಾನ್ ನಿನ್ನನ್ ಕರ್ಕೊಂಡ್ ಬಂದಲ್ಲ, ನಾನ್ ದೊಡ್ಡ ತಪ್ಪು ಮಾಡಿರೋದು. ಇವಾಗೇನು ಡ್ರಾಪ್ ಮಾಡ್ತೀಯಾ, ಇಲ್ಲ ನಾನು ಆಟೋ ಅಲ್ಲಿ ಹೋಗ್ಲಾ? 2 ನಿಮಿಷ ಇರು. ಬೈಕ್ ಹೊರಗ್ ತೆಗೆದು ಸುಮಾರು ದಿನ ಆಗೋಯ್ತು, ಅದಕ್ಕೆ ಟ್ರಬಲ್ ಕೊಡ್ತಿರೋದು. ನಿನ್ ಬ್ರೈನ್ ತರ ಅದನ್ನು ತುಕ್ ಹಿಡಿದ್ಬಿಟ್ಟಿದ್ಯೇನೋ. ಅದೇನು ಅಂತ ಸ್ವಲ್ಪ ಬೇಗ ನೋಡು.
ಕೂತ್ಕೋ. ಹಲೋ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ರಚನಾ, ನೀವು ರೂಮಲ್ಲಿ ನೀವು ಕಾಣಿಸ್ತಿಲ್ಲ ಅಂತ ಹುಡ್ಕೊಂಡು ಬಂದ್ರೆ ನೀವಿಲ್ಲಿದ್ದೀರಾ? ಅದು ಸರಿ, ಇವನ್ಯಾಕೆ ನಿಮ್ಮ ಮಡ್ಲಲ್ಲಿ ಮಲಗಿದಾನೆ ಬೆಳಗ್ಗೆನೆ, ಅದು ಅತ್ತೆ ರೂಮ್ ಎದುರುಗಡೆ? ನಾವು ರಾತ್ರಿಯಿಂದ ಇಲ್ಲೇ ಇದ್ದೀವಿ ಬಾಲ. ರಾತ್ರಿಯಿಂದನಾ? ಇವರು ಅತ್ತೆನ ಮಾತಾಡ್ಸ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಮಲ್ಗಿರೋರ್ನ ಎಪ್ಸದ್ ಬೇಡ ಅಂತ ನಾನು ಹಾಗೆ ನಿದ್ದೆಗೆ ಜಾರ್ಬಿಟ್ಟೆ. ಏನ್ರಿ ನೀವು ಇಡೀ ರಾತ್ರಿ ಹೀಗೆ ಕೂತಿದ್ರಾ? ಎಪ್ಸ್ಬೇಡಿ. ಮಗು ತರ ಎಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ಹ್ಞೂ, ಮನೆಯವರು ಯಾರಾದ್ರೂ ನೋಡಿದ್ರೆ ಈ ಮಗುನ ಕರ್ಕೊಂಡೋಗಿ ಡೈಪರ್ ಚೇಂಜ್ ಮಾಡಿಸ್ತಾರೆ. ಏನ್ರಿ ನೀವು ಎಲ್ಲ ಗೊತ್ತಿದ್ರು ಕೇರ್ಲೆಸ್ ಆಗಿ ಕೂತಿದ್ದೀರಾ? ಜೀವ ಜೀವ ಇದಳ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ. ಎಲ್ಲಿದ್ದೀಯಾ ನೋಡಪ್ಪ? ಮಾರ್ನಿಂಗ್. ಬೆಳಕಾಗೋಯ್ತಾ? ಅಯ್ಯೋ ರಾಮ, ರಚು ಏನಿದು? ಎಬ್ಬಿಸ್ಬೇಕು ತಾನೆ? ನಾನು ಎಮೋಷನಲ್ ಮಾಡ್ಕೊಂಡ್ಬಿಟ್ಟೆ. ಛೇ, ಅದು ನೀವು ಚಂದ ಮಲ್ಗಿದ್ರಿ. ರಚು, ನಿನಗೆ ನನ್ನ ಮೇಲೆ ಬಲೆ ಲವ್. ಸಾಕು ನಿಲ್ಸ್ರೋ, ತಡ್ಕೊಳಕ್ ಆಗ್ತಿಲ್ಲ ನನಗೆ. ಇವನೊಬ್ಬ ತ್ಯಾಗರಾಜ, ಅವರೊಬ್ರು ತ್ಯಾಗರಾಣಿ. ವಿಯದಳಿ ಮೇಲೆ ಯಾರಾದ್ರೂ ನೋಡಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋಣ. ನೀವೆಲ್ರು ಪದ್ಮಜ ಅಕ್ಕನ ರೂಮ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅಮ್ಮೋರೆ, ಅಮ್ಮೋರೆ, ಅಯ್ಯೋ ಅಮ್ಮೋರೆ, ಅಮ್ಮೋರೆ, ಹೇಳಿ ಅಮ್ಮೋರೆ. ಏನ್ ಸ್ವಲ್ಪ ಹೊತ್ತು ಮಲ್ಗಕ್ ಬಿಡ್ಬಾರ್ದ? ಏನಿಷ್ಟು ಅರ್ಜೆಂಟ್ ನಿಂಗೆ? ಅಮ್ಮೋರೆ, ನೀವ್ಯಾಕ್ ನೆನ್ಮೇಲ್ ಮಲ್ಗಿದ್ದೀರಾ? ಅದು ಬೆಡ್ಸಿಟ್ಟು ಹೊಚ್ಕೊಂಡಿರಾ? ಅಮ್ಮೋರೆ, ಅದು ರಾತ್ರಿ ಕರೆಂಟ್ ಹೋಗಿತ್ತಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು. ನೆಲದ ಮೇಲೆ ಮಲಗಿದ್ದೆ, ಹಂಗೆ ನಿದ್ರೆ ಮಾಡ್ಬಿಟ್ಟಿದೀನಿ. ಓ ಹೌದಾ? ಸರಿ ಅಮ್ಮೋರೆ, ಕಾಫಿ ತಗೊಳ್ಳಿ. ಅಲ್ಲಿಡು. ರೂಪಿಣಿ, ಅಮ್ಮೋರೆ, ನಿಜ ಹೇಳು, ಆ ಬೊಂಬೆನ ನಿಜವಾಗ್ಲೂ ಎಸ್ತ್ ಬಂದ? ಎಷ್ಟ್ ಸತಿ ಈ ಪ್ರಶ್ನೆ ಕೇಳ್ತೀರಾ ಅಮ್ಮೋರೆ? ನಾನು ಅವತ್ತೇ ಆ ಗೊಂಬೆನ ಎಷ್ಟ್ ಬಂದ್ಬಿಟ್ಟೆ. ಸರಿ, ನೀನ್ ಹೋಗು. ಯಾಕಮ್ಮರೆ ಮತ್ತೆ ಮತ್ತೆ ಆ ಗೊಂಬೆನೆ ಕೇಳ್ತಾ ಇದ್ದೀರಾ? ಅದನ್ನೇನಾದ್ರೂ ಮನೇಲೇನಾದ್ರು ನೋಡಿದ್ರಾ? ನಾನ್ ಸುಮ್ನೆ ವಿಚಾರಿಸ್ದೆ ಅಷ್ಟೆ, ನೀನ್ ಹೊರಡು. ಸರಿ. ನೀವೆಲ್ರು ಪದ್ಮಜ ಅಕ್ಕನ ರೂಮ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅದು ಬೆಳಗ್ಗೆನೆ
ಅದು ಚಿಕ್ಕಮ್ಮ ಅಮ್ಮನ ಮಾತಾಡ್ಸೋಣ ಅಂತ. ನಿನ್ ಧ್ವನಿ ಕೇಳಿದ್ರೇನೆ ಅಕ್ಕ ಹೇಗೆಲ್ಲ ಆಡ್ತಾಳೆ ಅಂತ ನಿಂಗೆ ಗೊತ್ತಿದೆ ತಾನೆ. ಅವತ್ತು ಕೃಷ್ಣಾಷ್ಟಮಿ ದಿನ ಅಕ್ಕ ನಿನ್ನ ನೋಡಿದಕ್ಕೆ ಹೇಗೆಲ್ಲ ಕಿರ್ಚಾಡಿ ಕೂಗಾಡಿದ್ರು ಅಂತ ನಿನಗೆ ನೆನಪಿದೆ. ಮತ್ತೊಂದು ಅಮಂತ್ರ ಮಾಡಕ್ ಬಂದಿದ್ಯಾ? ಇಲ್ಲ ಚಿಕ್ಕಮ್ಮ, ಅಮ್ಮ ನನ್ನ ಹತ್ರ ಚೀಟಿ. ನಾನು ಉಪದೇಶ ಮಾಡದೆ ನಿಮ್ಮ ಹಾಗೇನೆ ಬೇಡ ಕಣೋ ಮಗ ಅಂತ, ಆದ್ರೂ ಎಮೋಷ್ನಲಿ ಇಲ್ಲಿ ತನಕ ಬಂದ್ಬಿಟ್ಟ. ಇವತ್ತಲ್ಲ ನಾಳೆ ನಿಮ್ಮನ್ನ ಮಗ ಅಂತ ಒಪ್ತಾರೆ, ಕ್ಷಮಿಸ್ತಾರೆ, ಬನ್ನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅತ್ತೆ. ಕರೆಕ್ಟ್ ಟೈಮ್ಗೆ ನೀವು ಬಂದ್ಬಿಟ್ರಿ. ಮಗ, ಅಮ್ಮ ನಿನ್ನ ಹತ್ರ ಮಾತಾಡೋ ಟೈಮ್ ಬರುತ್ತೆ, ನೀನೇನು ಮನ್ಸಿಗೆ ಹಚ್ಕೋಬೇಡ, ನಡಿ. ರಚನಾ, ನೀನು ಬುದ್ಧಿವಂತೆ. ಕೆಲವೊಂದು ವಿಷಯನ ಹೇಗಿರುತ್ತೋ ಹಾಗೆ ಬಿಟ್ಬಿಟ್ರೆ ಎಲ್ರಿಗೂ ಒಳ್ಳೇದು. ಅದನ್ನ ನಾನು ಹೇಳಿ ನೀನ್ ತಿಳ್ಕೊಬೇಕಾಗಿಲ್ಲ. ತಿಳ್ಕೊಂಡಿರೋದಕ್ಕೆ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಅತ್ತೆ. ಅದೇ ಅತ್ತೆ, ತಿಳ್ಕೊಂಡಿರೋದಕ್ಕೆ ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ದೆ ಬುದ್ಧಿವಂತಿಕೆಯಿಂದ ಡೀಲ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಲದು ರಚನಾ. ಸಂಜೀವನ್ಗೂ ಬುದ್ಧಿ ಹೇಳು. ಖಂಡಿತ ಅತ್ತೆ. ಅತ್ತೆ, ದೇವಿ ಎದ್ರ? ಇನ್ನೂ ಇಲ್ಲ ರಚನಾ, ಮಲ್ಗಿದ್ದಾಳೆ. ಎಪ್ಸ್ಬಿಡಿ ಅವ್ರನ್ನ, ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಡ್ಲಿ. ಯಾಕೆ, ಏನಾದ್ರೂ ವಿಶೇಷನಾ ಇವತ್ತು? ಅಯ್ಯೋ ಅತ್ತೆ, ಇವತ್ ದೇವಿ ಕೆಲ್ಸಕ್ ಹೋಗ್ಬೇಕಲ್ವಾ, ಶಿಕ್ಷೆ ಮರ್ತ್ಬಿಟ್ರಾ?